ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋನು. ನಾನು 20 ವರ್ಷದ ಕಾಲೇಜು ವಿದ್ಯಾರ್ಥಿ. ನನ್ನ ಹಿರಿಯ ಸಹೋದರ ರಾಜ್, ಅವನಿಗೆ 27 ವರ್ಷ, ಮತ್ತು ಅವನ ಪತ್ನಿ ಶೀತಲ್, 26 ವರ್ಷ. ಅವರೊಂದಿಗೆ ಹಾಸನದಲ್ಲಿ ವಾಸಿಸುತ್ತಿದ್ದೇನೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ತೀರಿ ಹೋದರು. ಅಣ್ಣ ಶಾಲೆಗೆ ಹೋಗುವಾಗಲೂ ಅನೇಕ ಕಷ್ಟಗಳನ್ನು ಎದುರಿಸಿ ಕೆಲಸಗಿಟ್ಟಿಸಿಕೊಂಡು ಕಷ್ಟಪಡಬೇಕಾಗಿತ್ತು. ನನ್ನ ಹಿರಿಯ ಸಹೋದರ ಈಗ ಉಸ್ತುವಾರಿ ವಹಿಸಿಕೊಂಡಿದ್ದಾನೆ ಮತ್ತು ನನ್ನ ಹೆತ್ತವರಂತೆ ನನ್ನನ್ನು ನೋಡಿಕೊಳ್ಳುತ್ತಾನೆ. ಮತ್ತು ನಮ್ಮ ತಂದೆ ತಾಯಿಗಳು ಇಲ್ಲದಿರುವ ಬಗ್ಗೆ ನನಗೆ ದುಃಖವಾಗದಂತೆ ನೋಡಿಕೊಂಡರು ಮತ್ತು ಎಲ್ಲ ವೆಚ್ಚಗಳು ಮತ್ತು ಅಗತ್ಯಗಳನ್ನು ನೋಡಿಕೊಂಡರು. ಅಣ್ಣ ನನ್ನ ಒಡಹುಟ್ಟಿದವರಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯೂ ಹೌದು. ಅವರು ನನ್ನನ್ನು ತಂದೆ ತಾಯಿಯಂತೆಯೇ ನೋಡಿಕೊಳ್ಳುತ್ತಾರೆ. ಅಣ್ಣನಿಗೆ 25 ವರ್ಷವಿದ್ದಾಗ ನನ್ನ ಸಂಬಂಧಿಕರು ಅವನಿಗೆ ವಿವಾಹ ಮಾಡಿದರು. ಅತ್ತಿಗೆ ತುಂಬಾ ಸುಂದರವಾಗಿದ್ದಳು. ಅವಳು 5 ಅಡಿ 9 ಇಂಚು ಎತ್ತರವಿದ್ದಳು. ಇದು ಅಣ್ಣ ಅವರ 6 ಅಡಿ 3 ಇಂಚುಗಳಿಗೆ ಉತ್ತಮ ಹೊಂದಾಣಿಕೆಯಾಗಿತ್ತು. ಭಾರತೀಯ ಧಾರಾವಾಹಿಗಳಲ್ಲಿ ನೀವು ನೋಡುವ ಆ ಅತ್ತಿಗೆಗಳಂತೆಯೇ ಅವಳು ತಾಯಿಯ ತರಹ ಇದ್ದಳು. ನನ್ನ ಪ್ರಕಾರ ಅಣ್ಣನ ಎತ್ತರದ ಮತ್ತು ಉತ್ತಮವಾದ ಮೈಕಟ್ಟುಗೆ ಹೋಲಿಸಿದರೆ ದುರ್ಬಲ ಮೈಕಟ್ಟು ಹೊಂದಿರುವ 5 ಅಡಿ 2 ಇಂಚುಗಳಷ್ಟು ಎತ್ತರದಲ್ಲಿ ಇದ್ದೀನಿ. ನನಗೆ ಮುಜುಗರವಾಗುವಂತೆ ನಮ್ಮನ್ನು ತಿಳಿದಿಲ್ಲದವರು ನಾನು ಅವರ ಮಗ ಎಂದು ಭಾವಿಸುತ್ತಾರೆ ಮತ್ತು ಇಬ್ಬರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ. ಅತ್ತಿಗೆ ನಮ್ಮ ಮನೆಗೆ ಬಂದಿರೋದು ದೇವರ ಆಶೀರ್ವಾದ. ಅವಳು ಶಾಂತವಾದ ಆದರೆ ಹರ್ಷಚಿತ್ತದಿಂದ ಕೂಡಿದ ವ್ಯಕ್ತಿತ್ವವನ್ನು ಹೊಂದಿದ್ದಳು. ಅದು ಮನೆಯನ್ನು ಬೆಳಗಿಸುತ್ತದೆ ಮತ್ತು ಮುಖ್ಯವಾಗಿ ಅಣ್ಣನಿಗೆ ಜೀವನ ಸಂಗಾತಿಯನ್ನು ನೀಡಿತು. ಅವನು ಯಾವಾಗಲೂ ತನ್ನ ಅಣ್ಣನಾಗಿರಬೇಕೆಂದು ಭಾವಿಸದೆ ನಿಧಾನವಾಗಿ ಮತ್ತು ಮುಗುಳ್ನಗಲು ಅವಕಾಶ ಮಾಡಿಕೊಟ್ಟನು. ಅವರು ಎದುರು ನೋಡಬಹುದಾದ ಭವಿಷ್ಯದೊಂದಿಗೆ ಮತ್ತೊಮ್ಮೆ ಜೀವನವನ್ನು ಆನಂದಿಸಲು ಪ್ರಾರಂಭಿಸಿದರು. ಮದುವೆಯಾದ ಸ್ವಲ್ಪ ಸಮಯದ ನಂತರ ಅತ್ತಿಗೆ ಗರ್ಭಿಣಿಯಾದಳು. ಮಾತೃತ್ವವು ಅತ್ತಿಗೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿತು. ಅವಳ ಮೈಕಟ್ಟು ತೀವ್ರವಾಗಿ ಬದಲಾಯಿತು ಮತ್ತು ಅವಳ ಆಕೃತಿ ಸಂಪೂರ್ಣವಾಗಿ ಬದಲಾಗಿದೆ ಎಂಬುದು ಯಾರಿಗಾದರೂ ಸ್ಪಷ್ಟವಾಗಿತ್ತು. ಗರ್ಭಾವಸ್ಥೆಯ ಮೊದಲು 36 ಕಾಣುತ್ತಿದ್ದರಿಂದ ಅವಳು ಸುಮಾರು 36 ಬದಲಾಗಿದ್ದಳು, ಪ್ರಾಥಮಿಕವಾಗಿ ಅವಳ ಹಾಲುಣಿಸುವ ಕಾರಣದಿಂದಾಗಿ. ಬಹಳ ದಿನಗಳ ನಂತರ ಮತ್ತೆ ತುಂಬಿದ ಮನೆಯಂತೆ ಭಾಸವಾಗಿದ್ದ ನಮ್ಮ ಮನೆಗೆ ಮತ್ತೊಂದು ಜೀವ ಸೇರ್ಪಡೆಯಾಗಿ ನಾವೆಲ್ಲರೂ ಸಂತೋಷಗೊಂಡಿದ್ದೆವು. ನನ್ನ ಸಹೋದರನು ತಂದೆಯಾಗುವುದರಲ್ಲಿ ಅತೀವ ಸಂತೋಷಪಟ್ಟನು. ದುರದೃಷ್ಟವಶಾತ್ ಅವರು ತಮ್ಮ ಕೆಲಸಕ್ಕಾಗಿ ದುಬೈಗೆ ಸ್ಥಳಾಂತರಗೊಳ್ಳಬೇಕೆಂದು ಅವರ ಕಂಪನಿಯಿಂದ ಸೂಚನೆ ನೀಡಿದ್ದರಿಂದ ಅವರ ಸಂತೋಷವು ಅಲ್ಪಕಾಲಿಕವಾಗಿತ್ತು. ತನ್ನ ಹೆಂಡತಿಯನ್ನು ಅವಳ ತವರು ಮನೆಯಿಂದ ದೂರ ಮಾಡಲು ಅವನು ಬಯಸಲಿಲ್ಲ. ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಯಾಗದಂತೆ ಅವರು ತಮ್ಮ ಸಂತೋಷವನ್ನು ತ್ಯಾಗ ಮಾಡಿ ದುಬೈಗೆ ಏಕಾಂಗಿಯಾಗಿ ಹೋಗಲು ನಿರ್ಧರಿಸಿದರು. ಅಣ್ಣ ಅತ್ತಿಗೆ ಮತ್ತು ಅವರ ಮಗನನ್ನು ನನ್ನ ಆರೈಕೆಯಲ್ಲಿ ಬಿಡುತ್ತಿದ್ದಾರೆ ಮತ್ತು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಏನೂ ಕೊರತೆಯಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನನ್ನ ಸಮಯ ಬೇಕು ಎಂದು ಹೇಳಿದರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರು ನಂಬಿದ್ದರು ಮತ್ತು ಅವರನ್ನು ನೋಡಿಕೊಳ್ಳಲು ನಾನು ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂಬ ಭರವಸೆ ನೀಡಿದ್ದೇನೆ. ಇದು ನನ್ನ ಜೀವನದಲ್ಲಿ ನಾನು ಬೆಳೆಯುವ ಹಂತವಾಗಿದೆ ಮತ್ತು ನನ್ನ ಹಿರಿಯ ಸಹೋದರ ನನ್ನನ್ನು ನೋಡಿಕೊಳ್ಳುವಾಗ ಅನುಭವಿಸಿದ ಕಷ್ಟಗಳನ್ನು ಪ್ರಶಂಸಿಸುತ್ತೇನೆ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮುಂಬರುವ ದುರಂತದ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಅಣ್ಣ ಹೋದ 1-2 ವಾರಗಳ ನಂತರ ಆರೋಗ್ಯದ ಕಾರಣಗಳಿಗಾಗಿ ಪ್ರಯಾಣಿಸಲು ಸಾಧ್ಯವಾಗದ ಕಾರಣ ಅತ್ತಿಗೆಯು ತನ್ನ ವಯಸ್ಸಾದ ಪೋಷಕರನ್ನು ಭೇಟಿ ಮಾಡಲು ಯೋಜಿಸಿದಳು. ಒಂದು ದಿನ ಅತ್ತಿಗೆಯ ತಂದೆಯಿಂದ ನನಗೆ ಕರೆ ಬಂದಿತು. ಅತ್ತಿಗೆ ಅಪಘಾತಕ್ಕೀಡಾಗಿದ್ದಾರೆ ಮತ್ತು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಸಿದರು. ಇದನ್ನು ಕೇಳಿದ ನನ್ನ ಹೃದಯ ಕುಸಿಯಿತು ಮತ್ತು ಒಂದು ಕ್ಷಣ ನಾನು ಮುಂದೆ ಏನು ಹೇಳಬೇಕೆಂದು ಮತ್ತು ಏನು ಮಾಡಬೇಕೆಂದು ತಿಳಿಯದೆ ಕುಸಿದೆ. ಆಗ ನಾನು ಅಣ್ಣನಿಗೆ ನನ್ನ ಭರವಸೆಯನ್ನು ಕೊಟ್ಟಿದ್ದು ನೆನಪಿಸಿಕೊಂಡೆ. ನಂತರ ಸುಧಾರಿಸಿಕೊಂಡು ತಕ್ಷಣ ಅವರಿಗೆ ಹೇಳಿದೆ, ನಾನು ಆಸ್ಪತ್ರೆಗೆ ಬರುತ್ತಿದ್ದೇನೆ. ನಾನು ಅಲ್ಲಿಗೆ ಬಂದಾಗ ಅತ್ತಿಗೆಯ ತಂದೆ ಮತ್ತು ಸೋದರ ಅಲ್ಲಿದ್ದರು. ಆಕೆಯ ತಾಯಿ ಮನೆಯಲ್ಲಿಯೇ ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ನಾನು ಅವರನ್ನು ಅತ್ತಿಗೆ ಹೇಗಿದ್ದಾರೆ ಎಂದು ಕೇಳಿದೆ. ಅವರು ತೀವ್ರ ನಿಗಾ ಘಟಕದಲ್ಲಿದ್ದಾರೆ ಮತ್ತು ವೈದ್ಯರು ಹೊರಬಂದು ಉತ್ತರ ನೀಡಲು ಕಾಯುತ್ತಿದ್ದಾರೆ ಎಂದು ಅವರು ಹೇಳಿದರು. ನಾವು ಅಲ್ಲಿ ಕೆಲವು ಗಂಟೆಗಳ ಕಾಲ ಕಾಯುತ್ತಿದ್ದೆವು. ನಂತರ ವೈದ್ಯರು ಹೊರಬಂದು ನಮ್ಮೊಂದಿಗೆ ಮಾತನಾಡಿದರು. ಆಕೆ ಚಿಂತಾಜನಕ ಸ್ಥಿತಿಯಲ್ಲಿದ್ದರೂ ಬದುಕುಳಿಯುತ್ತಾಳೆ ಎಂದು ಹೇಳಿದರು. ಅವಳು ತನ್ನ ಕೈಗಳ ಸ್ವಾಧೀನ ಕಳೆದುಕೊಂಡಿದ್ದಾಳೆ ಮತ್ತು ಇನ್ನು ಮುಂದೆ ಅವುಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಹೇಳಿದರು. ಭೂಮಿ ತಿರುಗುವುದನ್ನು ನಿಲ್ಲಿಸಿದಂತೆ ನಾವೆಲ್ಲರೂ ಮೌನವಾಗಿದ್ದೆವು.
ನಾವು ಕೇಳಿದ್ದನ್ನು ನಂಬಲಾಗಲಿಲ್ಲ. ಅವರ ತಂದೆ ಅಳಲು ಪ್ರಾರಂಭಿಸಿದರು ಮತ್ತು ನಾನು ಅವರನ್ನು ಸಮಾಧಾನಪಡಿಸಿದೆ, ಚಿಂತಿಸಬೇಡಿ ಮತ್ತು ನಾವು ಇದನ್ನು ಹೇಗಾದರೂ ಸರಿ ಮಾಡುತ್ತೇವೆ ಎಂದು ಹೇಳಿದರು. ಅತ್ತಿಗೆಗೆ ಪ್ರಜ್ಞೆ ಬಂದಾಗ ಅವಳನ್ನು ನೋಡಲು ನಮಗೆ ಅವಕಾಶ ನೀಡಲಾಯಿತು. ಅವಳು ಏನನ್ನೂ ಹೇಳಲಿಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ಹರಿಯುವ ಕಣ್ಣೀರು ಅವಳ ಭಾವನೆಗಳನ್ನು ತಿಳಿಸಿತು. ಆಸ್ಪತ್ರೆಯವರು ಡಿಸ್ಚಾರ್ಜ್ ಆಗಲು ಸಾಕಷ್ಟು ಆರೋಗ್ಯವಾಗಿದ್ದಾರೆ ಎಂದು ಹೇಳುವವರೆಗೆ ನಾವು ಅತ್ತಿಗೆಯ ಹಾಸಿಗೆಯ ಪಕ್ಕದಲ್ಲಿ ಕೆಲವು ದಿನಗಳವರೆಗೆ ಇದ್ದೆವು. ಈ ವೇಳೆ ನಾನು ಸುದ್ದಿ ಮುಟ್ಟಿಸಲು ನನ್ನ ಸಹೋದರನಿಗೆ ಕರೆ ಮಾಡಿ ಅಳಲು ತೋಡಿಕೊಂಡರು. ನೌಕರಿ ಕಳೆದುಕೊಳ್ಳುವ ಭೀತಿಯಲ್ಲಿ ಊರು ಬಿಡಲಾಗದೆ ಅಸಹಾಯಕರಾಗಿದ್ದರು. ಅತ್ತಿಗೆಗೆ ಕೇರ್ಟೇಕರ್ ಆಗಲು ನನಗೆ ಹೊರೆಯಾಗಲು ಅವರು ಬಯಸುವುದಿಲ್ಲ ಎಂದು ಅವರು ನನಗೆ ಹೇಳಿದರು. ಆದರೆ ಅವನಿಗೆ ಬೇರೆ ಆಯ್ಕೆ ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವಳನ್ನು ನೋಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ನಾನು ಅವನನ್ನು ನಿರಾಸೆಗೊಳಿಸುವುದಿಲ್ಲ ಮತ್ತು ಎಲ್ಲವೂ ಸರಿಯಾಗುತ್ತದೆ ಮತ್ತು ಚಿಂತಿಸಬೇಡ ಎಂದು ನಾನು ಅಣ್ಣನಿಗೆ ಭರವಸೆ ನೀಡಿದೆ. ಇದು ಅವನಿಗೆ ಸಮಾಧಾನಪಡಿಸಿತು. ಆದರೆ ಅವನ ಪ್ರೀತಿಯ ಹೆಂಡತಿಗೆ ಈ ದುರಂತ ಸಂಭವಿಸಿದಾಗ ಅವನು ನರಕದಲ್ಲಿ ಸಿಲುಕಿಕೊಂಡಿದ್ದಾನೆ ಎಂದು ನನಗೆ ತಿಳಿದಿತ್ತು. ತನ್ನ ಮಗಳನ್ನು ತಮ್ಮ ಮನೆಗೆ ಕರೆದೊಯ್ಯಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಎಂದು ಅವಳ ತಂದೆ ನನಗೆ ಹೇಳಿದರು. ಅಲ್ಲಿ ಅವರು ಅಣ್ಣ ಇಲ್ಲದಿರುವಾಗ ಅವಳನ್ನು ನೋಡಿಕೊಳ್ಳುತ್ತಾರೆ. ಅತ್ತಿಗೆ ನಮ್ಮ ಮನೆಗೆ ಹಿಂದಿರುಗಿದ ಬಗ್ಗೆ ಮತ್ತು ಅವನು ಅವಳ ಯೋಗಕ್ಷೇಮ ಮತ್ತು ಕಾಳಜಿಯನ್ನು ನನ್ನೊಂದಿಗೆ ಬಿಡುತ್ತಿದ್ದನೆಂದು ಅಣ್ಣ ನನಗೆ ಹೇಳಿದ್ದು ನೆನಪಾಯಿತು. ಮತ್ತು ನಾನು ಅವನಿಗೆ ಭರವಸೆ ನೀಡಿದ್ದೇನೆ. ನಾನು ಅಣ್ಣನಿಗೆ ಮಾಡಿದ ವಾಗ್ದಾನವನ್ನು ನಾನು ಅತ್ತಿಗೆಯ ತಂದೆಗೆ ತಿಳಿಸಿದೆ ಮತ್ತು ಮದುವೆಯ ನಂತರ ಅವಳ ಸರಿಯಾದ ಸ್ಥಳವಾದ ತನ್ನ ಗಂಡನ ಮನೆಯಲ್ಲಿ ತನ್ನ ಹೆಂಡತಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಅವನು ಎಷ್ಟು ಅಸಮಾಧಾನಗೊಳ್ಳುತ್ತಾನೆ. ಅವಳ ತಂದೆ ಹೇಳಿದರು, ಮಗ, ನನಗೆ ಅರ್ಥವಾಯಿತು. ಆದರೆ ನೀವು ಇದನ್ನು ಹೇಗೆ ನಿರ್ವಹಿಸುತ್ತೀರಿ? ನಿಮಗೆ ಕೇವಲ 20 ವರ್ಷ ಮತ್ತು ಈಗ ಅವಳು ತನ್ನ ಕೈಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದರ ಮೇಲೆ ಅವಳು ನವಜಾತ ಮಗುವನ್ನು ಹೊಂದಿದ್ದಾಳೆ. ನಿಮ್ಮ ಸ್ವಂತ ನಿರ್ವಹಣೆಗೆ ಇದು ತುಂಬಾ ಹೆಚ್ಚು. ಅವರು ಹೇಳುತ್ತಿರುವುದು ತಪ್ಪಾಗದಿದ್ದರೂ ನನ್ನ ಭರವಸೆಯಿಂದ ಹಿಂತಿರುಗಿ ಅಣ್ಣನಿಗೆ ನಿರಾಶೆಗೊಳಿಸಲಾಗಲಿಲ್ಲ. ಹಾಗಾಗಿ ನಾನು ಅವನಿಗೆ ಹೇಳಿದೆ, ಅದು ಎಷ್ಟೇ ಸವಾಲಾಗಿದ್ದರೂ ನಾನು ನನ್ನ ಭರವಸೆಯನ್ನು ಈಡೇರಿಸುತ್ತೇನೆ. ಮಗಳ ಚಿಂತೆ ಬೇಡ. ಆಕೆಗೆ ಅಗತ್ಯವಿರುವ ಎಲ್ಲಾ ಕಾಳಜಿ ಮತ್ತು ಬೆಂಬಲವನ್ನು ಅವಳು ಪಡೆಯುತ್ತಾಳೆ. ಶೀತಲ್ ಅತ್ತಿಗೆಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತರುವಷ್ಟು ಆರೋಗ್ಯವಾಗಿದೆ ಎಂದು ವೈದ್ಯರು ನಿರ್ಧರಿಸುವ ದಿನ ಬಂದಿತ್ತು. ಅದನ್ನು ಕೇಳಿ ನಾವೆಲ್ಲರೂ ಸಮಾಧಾನಗೊಂಡೆವು. ಆದರೆ ಅತ್ತಿಗೆಯು ಇನ್ನು ಮುಂದೆ ತನ್ನ ಕೈಗಳನ್ನು ಬಳಸಲು ಸಾಧ್ಯವಾಗದ ಕಾರಣ ಪ್ರತಿಯೊಬ್ಬರ ಮುಖದಲ್ಲೂ ಕಾಳಜಿಯ ನೋಟವಿದೆ ಎಂದು ನೀವು ಹೇಳಬಹುದು. ನಾವು ಅವಳ ತಂದೆ ಮತ್ತು ಸೋದರ ಸಂಬಂಧಿ ಅತ್ತಿಗೆಯ ಆಸ್ಪತ್ರೆಯ ಕೋಣೆಯಲ್ಲಿ ವೈದ್ಯರು ಕಾಣಿಸಿಕೊಳ್ಳಲು ಮತ್ತು ಡಿಸ್ಚಾರ್ಜ್ ಮಾಡುವ ಮೊದಲು ನಮ್ಮೊಂದಿಗೆ ಮಾತನಾಡಲು ಕಾಯುತ್ತಿದ್ದೆವು. ಆದರೆ ಬದಲಿಗೆ ನರ್ಸ್ ಒಳಗೆ ಬಂದು ನಮ್ಮೆಲ್ಲರನ್ನೂ ಹೊರಡಲು ಹೇಳಿದರು. ಅಂತಿಮವಾಗಿ ಹೊರಬರುವ ಮೊದಲು 30 ನಿಮಿಷಗಳ ಕಾಲ ಅವಳು ಅತ್ತಿಗೆಯೊಂದಿಗೆ ಕೋಣೆಯಲ್ಲಿದ್ದಳು. ಇದು ಅತ್ತಿಗೆ ಆಸ್ಪತ್ರೆಯಲ್ಲಿದ್ದ ಸಮಯದಲ್ಲಿ ಸಂಭವಿಸಿತು. ನರ್ಸ್ ಬಂದು ನಮ್ಮನ್ನು ಕೋಣೆಯಿಂದ ಹೊರಗೆ ಹೋಗುವಂತೆ ಕೇಳುತ್ತಿದ್ದರು. ನರ್ಸ್ ಏನು ಮಾಡುತ್ತಿದ್ದಾಳೆ ಎಂದು ನಾನು ಅತ್ತಿಗೆಯನ್ನು ಕೇಳಿದಾಗಲೆಲ್ಲ ನರ್ಸ್ ಎಲ್ಲಾ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದಾಳೆ ಎಂದು ಅವಳು ಹಿಂಜರಿಕೆಯಿಂದ ಹೇಳುತ್ತಿದ್ದಳು. ಅವಳೇಕೆ ಪದೇ ಪದೇ ಚೆಕ್ ಮಾಡುತ್ತಿರಬೇಕು ಮತ್ತು ನಾವೇಕೆ ಕೋಣೆಯಿಂದ ಹೊರಬರಬೇಕು ಎಂದು ನನಗೆ ಗೊಂದಲವಾಯಿತು. ಹೇಗಾದರೂ ನರ್ಸ್ ಮಾಡಿದ ನಂತರ ವೈದ್ಯರು ಅಂತಿಮವಾಗಿ ತೋರಿಸಿದರು. ಅವಳು ಯಾರೊಂದಿಗೆ ಮನೆಗೆ ಹೋಗುತ್ತಿದ್ದಾಳೆ ಮತ್ತು ಯಾರ ಆರೈಕೆಯಲ್ಲಿ ಅವಳು ಇರುತ್ತಾಳೆ ಎಂದು ಅವರು ಕೇಳಿದರು. ನಾನು ವೈದ್ಯರಿಗೆ ಅತ್ತಿಗೆ ನನ್ನೊಂದಿಗೆ ಮತ್ತು ನನ್ನ ಆರೈಕೆಯಲ್ಲಿ ತನ್ನ ಸ್ವಂತ ಮನೆಗೆ ಹೋಗುವುದಾಗಿ ಹೇಳಿದೆ. ಅವರ ಪತಿ ಎಲ್ಲಿದ್ದಾರೆ ಎಂದು ಅವರು ನನ್ನನ್ನು ಕೇಳಿದರು ಮತ್ತು ಅಣ್ಣ ಕೆಲಸದ ನಿಯೋಜನೆಯ ಮೇಲೆ ವಿದೇಶದಲ್ಲಿದ್ದಾರೆ ಎಂದು ವಿವರಿಸಿದರು. ಮತ್ತು ಅವರು ಯಾವಾಗ ಹಿಂತಿರುಗಲು ಸಾಧ್ಯವಾಗುತ್ತದೆ ಎಂದು ನಮಗೆ ತಿಳಿದಿರಲಿಲ್ಲ. ಅವರ ಕಚೇರಿಯಲ್ಲಿ ಒಬ್ಬರೇ ಬಂದು ಮಾತನಾಡುವಂತೆ ಹೇಳಿದರು. ನಾನು ಅವನನ್ನು ಹಿಂಬಾಲಿಸಿದೆ ಮತ್ತು ನರ್ಸ್ ನಮ್ಮೊಂದಿಗೆ ಬಂದರು. ಆದರೂ ಅವಳು ಅಲ್ಲಿ ಏಕೆ ಇರಬೇಕೆಂದು ನನಗೆ ಖಚಿತವಿಲ್ಲ. ವೈದ್ಯರು ನನ್ನ ಬಳಿ ಏನಾದರೂ ಪ್ರಶ್ನೆಗಳನ್ನು ಹೊಂದಿದ್ದೀರಾ ಎಂದು ಕೇಳಿದರು. ಅದಕ್ಕೆ ನಾನು ಅತ್ತಿಗೆ ಮತ್ತೆ ತನ್ನ ಕೈಗಳನ್ನು ಯಾವಾಗ ಉಪಯೋಗಿಸಲು ಸಾಧ್ಯವಾಗುತ್ತದೆ ಎಂದು ಕೇಳಿದೆ. ನಂತರ ಅವರು ಫಿಸಿಯೋಥೆರಪಿಯೊಂದಿಗೆ ಪ್ರಾರಂಭಿಸುತ್ತಾರೆ, 2 ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಮತ್ತು ಅದು ಹೇಗೆ ಹೋಯಿತು ಎಂದು ನೋಡಿ ಎಂದು ಉತ್ತರಿಸಿದರು. ಅದು ಕೆಲಸ ಮಾಡದಿದ್ದರೆ ಅವರು ಶಸ್ತ್ರಚಿಕಿತ್ಸೆಯನ್ನು ಪರಿಗಣಿಸುತ್ತಾರೆ. ಅತ್ತಿಗೆ ಮತ್ತೊಮ್ಮೆ ತನ್ನ ತೋಳುಗಳ ಬಳಕೆಯನ್ನು ಮರಳಿ ಪಡೆಯುವ ಅವಕಾಶವಿದೆ ಎಂದು ಕೇಳಿ ನನಗೆ ಸಂತೋಷವಾಯಿತು. ನಂತರ ವೈದ್ಯರು ಅತ್ತಿಗೆಯ ಆರೈಕೆಯಲ್ಲಿ ಸಹಾಯ ಮಾಡಲು ಯಾರಾದರೂ ಇದ್ದಾರೆಯೇ ಎಂದು ನನ್ನನ್ನು ಕೇಳಿದರು. ಅಣ್ಣ ವಿದೇಶದಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿದ್ದರಿಂದ ಮತ್ತು ನಮಗೆ ಸಹಾಯಕನನ್ನು ಇರಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಸದ್ಯಕ್ಕೆ ನಾನು ಅವಳ ಏಕೈಕ ಉಸ್ತುವಾರಿ ಎಂದು ನಾನು ಅವನಿಗೆ ಹೇಳಿದೆ.
ನಂತರ ಸ್ವಲ್ಪ ನಿಷ್ಠುರವಾಗಿ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಮತ್ತು ಮುಂದಿರುವ ಸವಾಲುಗಳ ಬಗ್ಗೆ ನನಗೆ ಏನಾದರೂ ಕಲ್ಪನೆಯಿದೆಯೇ ಎಂದು ಕೇಳಿದರು. ಹೆಚ್ಚು ಯೋಚಿಸದೆ, ಯಾವುದೇ ಹೋರಾಟಗಳು ಬಂದರೂ ನಾವು ಅದನ್ನು ಕುಟುಂಬವಾಗಿ ನಿಭಾಯಿಸುತ್ತೇವೆ ಎಂದು ನಾನು ಅವರಿಗೆ ಹೇಳಿದೆ. ನರ್ಸ್ ಅತ್ತಿಗೆಯ ಕೋಣೆಗೆ ಬಂದು ನಮ್ಮನ್ನು ಬಿಡಲು ಏಕೆ ಹೇಳುತ್ತಿದ್ದಾರೆ ಎಂದು ನನಗೆ ತಿಳಿದಿದೆಯೇ ಎಂದು ಅವರು ನನ್ನನ್ನು ಕೇಳಿದರು. ನಾನು ತಲೆ ಅಲ್ಲಾಡಿಸಿದೆ ಮತ್ತು ನರ್ಸ್ ಹೇಳಿದರು, ನಿಮ್ಮ ಅತ್ತಿಗೆ ಹೊಸ ತಾಯಿ ಮತ್ತು ಹೊಸ ತಾಯಂದಿರು ಎದುರಿಸಬೇಕಾದ ಬದಲಾವಣೆಗಳು ನಿಮಗೆ ತಿಳಿದಿದೆ. ತಾಯಿಯಾದ ನಂತರ ಅತ್ತಿಗೆಯ ಮೈಕಟ್ಟು ಬದಲಾವಣೆಗಳನ್ನು ಅವಳು ಅರ್ಥೈಸುತ್ತಾಳೆ ಎಂದು ನಾನು ಭಾವಿಸಿದೆ. ಇದು ಜೋಡಿ ಕಣ್ಣುಗಳಿರುವ ಯಾರಿಗಾದರೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವಳು ಸ್ವಲ್ಪ ತೂಕವನ್ನು ಪಡೆದಿದ್ದಳು, ಆದರೆ ಅದು ಹೆಚ್ಚಾಗಿ ಅವಳ ಎದೆಗೆ ಮತ್ತು ಹಿಂದೆ ಹೋಗಿತ್ತು. 5 ಅಡಿ 9 ಎತ್ತರದಲ್ಲಿ ನಿಂತಿರುವ ನಾನು ಅವಳ ತೂಕ ಸುಮಾರು 68 ಕೆಜಿ ಎಂದು ಊಹಿಸುತ್ತಿದ್ದೆ. ಅವಳು ಇನ್ನೂ ಯಾವುದೇ ರೀತಿಯಲ್ಲಿ ದಪ್ಪವಾಗಿರಲಿಲ್ಲ, ಆದರೆ ಅವಳ ಎದೆ, ಹಿಂದೆ ಮತ್ತು ತೊಡೆಗಳಲ್ಲಿ ಗಣನೀಯವಾಗಿ ತುಂಬಿದ್ದಳು. ಆದರೆ ನೋಟದಲ್ಲಿ ದೈಹಿಕ ಬದಲಾವಣೆಗಳು ವೈದ್ಯರು ಸುಳಿವು ನೀಡಲಿಲ್ಲ. ನಂತರ ನಾನು ಮತ್ತೆ ನನ್ನ ತಲೆಯನ್ನು ಅಲ್ಲಾಡಿಸಿದೆ ಮತ್ತು ನರ್ಸ್ ನನಗೆ ಅದನ್ನು ಉಚ್ಚರಿಸಬೇಕು. ಅವಳು ಹೇಳಿದಳು, ನಿಮ್ಮ ಅತ್ತಿಗೆ ಹಾಲುಣಿಸುತ್ತಿದ್ದಾಳೆ, ಅವಳು ಹಾಲು ಉತ್ಪಾದಿಸುತ್ತಿದ್ದಾಳೆ. ಅವಳ ಮಗು ಅವಳೊಂದಿಗೆ ಇಲ್ಲ, ಆದ್ದರಿಂದ ಅವಳು ತನ್ನ ಸ್ವಂತ ಕೈಗಳಿಂದ ಹಾಲನ್ನು ವ್ಯಕ್ತಪಡಿಸಲು ಅಥವಾ ತನ್ನ ಕೈಗಳಿಂದ ಸ್ತನ ಪಂಪನ್ನು ಸಹ ನಿರ್ವಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಬರುತ್ತಲೇ ಇರಬೇಕಾಗಿತ್ತು ಮತ್ತು ಅವಳ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡಬೇಕಾಗಿತ್ತು. ಇದು ಇತರ ವಿಷಯಗಳ ನಡುವೆ ಇಂದಿನಿಂದ ಆಕೆಗೆ ಸಹಾಯದ ಅಗತ್ಯವಿದೆ. ಇದಕ್ಕಾಗಿಯೇ ನೀವು ಕೇರ್ಟೇಕರ್ ಅನ್ನು ನೇಮಿಸಿಕೊಳ್ಳುವ ಅಗತ್ಯವಿದೆ ಎಂದು ನಾವು ನಿಮಗೆ ವಿವರಿಸಲು ಪ್ರಯತ್ನಿಸುತ್ತಿದ್ದೇವೆ. ಇವುಗಳು ನಿಮ್ಮ ಅತ್ತಿಗೆಗೆ ನೀವು ಸಹಾಯ ಮಾಡುವ ರೀತಿಯ ವಿಷಯಗಳಲ್ಲ. ನನ್ನ ಮುಖವು ಕೆಂಪಾಯಿತು ಮತ್ತು ನಾನು ಸಂಪೂರ್ಣವಾಗಿ ಮೌನವಾಗಿದ್ದೆ. ನಾನು ಇದನ್ನು ತಿಳಿದಿರಬೇಕು ಎಂದು ನನಗೆ ತಿಳಿದಿತ್ತು. ಆದರೆ ಅಪಘಾತದ ಸಂಪೂರ್ಣ ಗೊಂದಲವು ನನ್ನ ಗಮನವನ್ನು ಬೇರೆಡೆಗೆ ಕೊಂಡೊಯ್ಯಿತು ಮತ್ತು ಈ ರೀತಿಯ ವಿವರಗಳನ್ನು ನಿರ್ಬಂಧಿಸಿದೆ. ನನಗೆ ಏನು ಹೇಳಬೇಕು ಅಥವಾ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನನಗೆ ತಿಳಿದಿರಲಿಲ್ಲ. ವೈದ್ಯರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆಂದು ನಾನು ಈಗ ಅರ್ಥಮಾಡಿಕೊಂಡಿದ್ದೇನೆ ಮತ್ತು ನಾನು ಸಾಧ್ಯವಾದಷ್ಟು ಬೇಗ ವೃತ್ತಿಪರ ಕೈಗೆಟುಕುವ ಆರೈಕೆಯನ್ನು ಕಂಡುಕೊಳ್ಳುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದ್ದೇನೆ ಎಂದು ನಾನು ಹೇಳಬಲ್ಲೆ. ಕೊನೆಗೆ ನಾವು ಎದುರಿಸುತ್ತಿರುವ ಸಂಕಷ್ಟವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಅವಳ ಸಾಮಾನುಗಳನ್ನು ತೆಗೆದುಕೊಂಡು ಡಿಸ್ಚಾರ್ಜ್ಗೆ ಸಿದ್ಧವಾಗಲು ಹೇಳಿದೆ ಎಂದು ವೈದ್ಯರು ಮತ್ತು ನರ್ಸ್ ಇಬ್ಬರೂ ಸಮಾಧಾನಪಡಿಸಿದರು. ನಂತರ ನರ್ಸ್ ಅತ್ತಿಗೆಯ ಹಳೆಯ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿದರು ಮತ್ತು ಕೊನೆಯ ಬಾರಿಗೆ ಹೊರಡುವಂತೆ ಕೇಳಿಕೊಂಡರು ಮತ್ತು ಅವರು ಅತ್ತಿಗೆಗೆ ಬಟ್ಟೆ ಬದಲಾಯಿಸಲು ಸಹಾಯ ಮಾಡಿದರು. ಅತ್ತಿಗೆಯ ಕೋಣೆಯ ಹೊರಗಿನ ಬೆಂಚಿನ ಮೇಲೆ ಕುಳಿತು ಕಾಯುತ್ತಿರುವಾಗ ನರ್ಸ್ ಅಲ್ಲಿ ಅತ್ತಿಗೆಯ ಹಾಲಿನ ಸ್ತನಗಳನ್ನು ಹರಿಸುತ್ತಿದ್ದಾರೆಂದು ತಿಳಿದಾಗ ನಾನು ಆ ಸಮಯದಲ್ಲಿ ಹೊಂದಲು ಬಯಸಿರಲಿಲ್ಲ. ಅದೃಷ್ಟವಶಾತ್ ಬಾಗಿಲು ತೆರೆದು ಅತ್ತಿಗೆ ಹೊರಬಂದರು. ತುಂಬಾ ದಿನಗಳ ನಂತರ ಮತ್ತೆ ಅವಳ ಕಾಲಿಗೆರಗುವುದನ್ನು ನೋಡಲು ತುಂಬಾ ಸಂತೋಷವಾಯಿತು. ಆದರೆ ಅವಳ ಅಂಗವಿಕಲ ಕುಂಟಾದ ಕೈಗಳನ್ನು ಅವಳ ಬದಿಯಲ್ಲಿ ನೋಡಿದಾಗ ನಿರಾಶೆಯಾಯಿತು. ಅದೇನೇ ಇದ್ದರೂ ನಾನು ಅತ್ತಿಗೆಯ ಮನೋಬಲದ ಸಲುವಾಗಿ ಮುಗುಳ್ನಕ್ಕು. ನರ್ಸ್ ಅತ್ತಿಗೆಯನ್ನು ಆಸ್ಪತ್ರೆಯಲ್ಲಿ ತಮ್ಮ ಬಳಿ ಇದ್ದ ಬಿಡಿ ಬಟ್ಟೆಗಳು, ನೀಲಿ ಗಾತ್ರದ ಶರ್ಟ್ ಮತ್ತು ಕಪ್ಪು ಪೈಜಾಮಕ್ಕೆ ಬದಲಾಯಿಸಿದ್ದರು. ಅವಳು ಮನೆಯಿಂದ ನನಗೆ ಕೇಳಿದ್ದ ಜಾಕೆಟ್ ಅನ್ನು ಸಹ ಅತ್ತಿಗೆ ಧರಿಸುವಂತೆ ಮಾಡಿದಳು. ಬೇಸಿಗೆಯ ಉತ್ತುಂಗದಲ್ಲಿರುವಾಗ ನನಗೆ ಗೊಂದಲವಾಯಿತು. ಶಾಖ ಮತ್ತು ತೇವಾಂಶವು ಜಾಕೆಟ್ ಇಲ್ಲದೆ ಸಾಕಷ್ಟು ಕೆಟ್ಟದಾಗಿದೆ. ಆದರೆ ನಾನು ಅದನ್ನು ಪ್ರಶ್ನಿಸಲಿಲ್ಲ. ಅತ್ತಿಗೆ ಸರಿಯಿದ್ದರೆ ಅದನ್ನು ಪ್ರಶ್ನಿಸಲು ನಾನು ಯಾರು? ಮಗುವಿನೊಂದಿಗೆ ಅತ್ತಿಗೆಯ ತಾಯಿ ಬರುವವರೆಗೆ ನಾವು ಸ್ವಲ್ಪ ಹೆಚ್ಚು ಕಾಯುತ್ತಿದ್ದೆವು. ಆದರೆ ಡಿಸ್ಚಾರ್ಜ್ ಆಗಿ 1 ಗಂಟೆ ಕಳೆದರೂ ಅವಳು ಇನ್ನೂ ಬಂದಿರಲಿಲ್ಲ. ಅತ್ತಿಗೆಯು ಆಸ್ಪತ್ರೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ಕಾಯಲು ಬಯಸದೆ ನಾನು ಅತ್ತಿಗೆಯ ತಂದೆಯನ್ನು ಕೇಳಿದೆನು. ಇಷ್ಟು ಸಮಯ ತೆಗೆದುಕೊಂಡಿತು. ಅವನು ತನ್ನ ಹೆಂಡತಿಗೆ ಕರೆ ಮಾಡಲು ಹೊರಟನು. ಕೆಲವು ನಿಮಿಷಗಳ ಮೌನದ ನಂತರ ಹಿಂತಿರುಗಿದ ಅವರು ಹೇಳಿದರು, ಅತ್ತಿಗೆಯ ತಂದೆ, ಬೇಟಾ, ನಾವು ಈ ಬಗ್ಗೆ ಮಾತನಾಡಿದ್ದೇವೆ ಎಂದು ನನಗೆ ತಿಳಿದಿದೆ ಮತ್ತು ನನ್ನ ಮಗಳು ನಿಮ್ಮೊಂದಿಗೆ ಇರಬೇಕೆಂದು ನೀವು ಮತ್ತು ನಿಮ್ಮ ಸಹೋದರ ಅಚಲವಾಗಿ ಹೇಳಿದ್ದೀರಿ. ನಿಮ್ಮ ನಿರ್ಧಾರವನ್ನು ನಾವು ಒಪ್ಪುವುದಿಲ್ಲ, ಆದರೆ ನಾವು ನಿಮ್ಮನ್ನು ತಡೆಯುವುದಿಲ್ಲ. ಆದರೆ ನೀವು ಪೂರೈಸಬೇಕಾದ 2 ಷರತ್ತುಗಳಿವೆ. ನಾನು ನನ್ನ ಮುಖದಲ್ಲಿ ಗೊಂದಲದ ನೋಟದಿಂದ, ಆ ಷರತ್ತುಗಳೇನು ಅಂಕಲ್ ಜಿ? ಅತ್ತಿಗೆಯ ತಂದೆ, 1, ನೀವು ಕೇರ್ಟೇಕರ್ ಅನ್ನು ನೇಮಿಸಿದ ನಂತರ ಮಾತ್ರ ನನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಬಹುದು. ನೀವು ಸಹಾಯ ಮಾಡಲು ಇದ್ದರೂ ಸಹ ನಿಮಗೆ ಸಹಾಯ ಮಾಡಲಾಗದ ವಿಷಯಗಳಿವೆ ಮತ್ತು ಹೆಚ್ಚು ಮುಖ್ಯವಾಗಿ ನೀವು ಎಂದಿಗೂ ಸಹಾಯ ಮಾಡಬಾರದು. ನಾನು, ಅಂಕಲ್ ಜಿ, ನಾನು ಈಗಾಗಲೇ ಕೇರ್ಟೇಕರ್ ಅನ್ನು ನೇಮಿಸಿದ್ದೇನೆ ಎಂದು ತಿಳಿದು ನಿಮಗೆ ಸಂತೋಷವಾಗುತ್ತದೆ. ಆದ್ದರಿಂದ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಭರವಸೆ ಇದೆ. 2ನೇ ಷರತ್ತು ಏನು?
ಇದು ಪೂರ್ಣ ಸತ್ಯವಲ್ಲ, ನಾನು ನೋಡಿದೆ, ಆದರೆ ನಾವು ನಿಭಾಯಿಸಬಲ್ಲ ಯಾವುದೇ ಕೇರ್ಟೇಕರ್ ಸಿಗಲಿಲ್ಲ. ನಾನು ಇನ್ನೂ ಒಬ್ಬರ ಹುಡುಕಾಟದಲ್ಲಿದ್ದರೂ ನಾನು ಅವನಿಗೆ ಈ ಅರ್ಧ ಸತ್ಯವನ್ನು ಹೇಳಬೇಕಾಗಿತ್ತು, ಅಥವಾ ಅವನು ಎಂದಿಗೂ ಒಪ್ಪುವುದಿಲ್ಲ. ನಾನು ಅವನ ಮಗಳನ್ನು ಅವಳ ಸ್ವಂತ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅತ್ತಿಗೆಯ ತಂದೆ: ಎರಡನೆಯ ಷರತ್ತು ಏನೆಂದರೆ, ನಮ್ಮ ಮೊಮ್ಮಗಳು ಇನ್ನು ಮುಂದೆ ನಮ್ಮೊಂದಿಗೆ ಇರುತ್ತಾಳೆ, ಏಕೆಂದರೆ ನನ್ನ ಮಗಳಿಗೂ ಆರೈಕೆಯ ಅಗತ್ಯವಿರುವಾಗ ಅವಳನ್ನು ನೋಡಿಕೊಳ್ಳುವುದು ಅಸಾಧ್ಯ. ನೀವು ಮತ್ತು ನಿಮ್ಮ ಸಹೋದರನ ಗಮನವು ನನ್ನ ಮಗಳ ಆರೈಕೆಯಾಗಿದೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಮೊಮ್ಮಗಳ ಆರೈಕೆಯನ್ನು ನಿರ್ಲಕ್ಷಿಸಬಾರದು ಮತ್ತು ನಮ್ಮ ಆರೈಕೆಯಲ್ಲಿ ಅದನ್ನು ನಿರ್ಲಕ್ಷಿಸುವುದಿಲ್ಲ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ. ಅತ್ತಿಗೆ ತನ್ನ ಮುಖದ ಮೇಲೆ ಆಘಾತದಿಂದ: ಪಾಪ, ನೀವು ಏನು ಹೇಳುತ್ತಿದ್ದೀರಿ? ನನ್ನ ಮಗುವನ್ನು ನನ್ನಿಂದ ಬೇರ್ಪಡಿಸಲು ನೀವು ಹೇಗೆ ಯೋಚಿಸುತ್ತೀರಿ? ನಾನು ಅವಳಿಂದ ಬೇರೆಯಾಗಿ ಉಳಿಯುವುದು ಹೇಗೆ? ಈ ವಯಸ್ಸಿನಲ್ಲಿ ಆಕೆಗೆ ಎಂದಿಗಿಂತಲೂ ಹೆಚ್ಚು ತಾಯಿಯ ಅಗತ್ಯವಿದೆ. ಅತ್ತಿಗೆ ಎಂದರೆ ಸ್ತನ್ಯಪಾನ ಮಾಡುವುದು ಸ್ಪಷ್ಟವಾಗಿತ್ತು. ಅತ್ತಿಗೆಯ ತಂದೆ: ಬೇಟಿ, ನೀನು ಹೇಳು. ನಿಮ್ಮ ಸ್ಥಿತಿಯಲ್ಲಿ ನೀವು ಅವಳಿಗೆ ಒಲವು ತೋರಲು ಸಾಧ್ಯವಾಗುತ್ತದೆಯೇ? ಸೋನು ನಿಮ್ಮ ಆರೈಕೆಯತ್ತ ಗಮನಹರಿಸುತ್ತಿರುವಾಗ ಅವಳನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಈ ದುರಂತದ ಪರಿಣಾಮವಾಗಿ ನಿಮ್ಮ ಮಗಳು ನರಳುವುದು ನ್ಯಾಯವೇ? ನಮ್ಮೊಂದಿಗೆ ಅವಳು ನಮ್ಮ ಸಂಪೂರ್ಣ ಗಮನ ಮತ್ತು ಕಾಳಜಿಯನ್ನು ಹೊಂದಿರುತ್ತಾಳೆ. ನಿಮ್ಮ ತಾಯಿಯ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ನೀವು ಅದರ ಬಗ್ಗೆ ನಿಮ್ಮ ತಾಯಿಯೊಂದಿಗೆ ಮಾತನಾಡುತ್ತೀರಿ. ಕೆಲವು ವ್ಯವಸ್ಥೆ ಮಾಡಬಹುದೆಂದು ನನಗೆ ಖಾತ್ರಿಯಿದೆ. ಆ ಸಮಯದಲ್ಲಿ ಚಿಕ್ಕಪ್ಪ ಇದರ ಅರ್ಥವೇನೆಂದು ನನಗೆ ಖಚಿತವಾಗಿರಲಿಲ್ಲ, ಆದರೆ ಸಮಯ ಕಳೆದಂತೆ ಅದು ಸ್ಪಷ್ಟವಾಯಿತು. ಅತ್ತಿಗೆ: ಕೆಂಪು ಕಣ್ಣುಗಳು ಮತ್ತು ಕಣ್ಣೀರು ಅವಳ ಕೆನ್ನೆಗಳಲ್ಲಿ ಉರುಳುತ್ತದೆ. ಸರಿ ಅಪ್ಪ, ನೀವು ಹೇಳುತ್ತಿರುವುದು ಸರಿ ಮತ್ತು ಪ್ರಾಯೋಗಿಕವಾಗಿದೆ ಎಂದು ನನ್ನ ಮನಸ್ಸಿಗೆ ತಿಳಿದಿದೆ. ಆದರೆ ನನ್ನ ಹೃದಯ ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತದೆ. ಆದರೆ ನನಗೆ ಬೇರೆ ದಾರಿಯಿಲ್ಲ, ಆದರೆ ಅವಳ ಸಲುವಾಗಿ ಅದನ್ನು ಒಪ್ಪಿಕೊಳ್ಳಬೇಕು. ಒಂದು ಕ್ಷಣ ಮೌನ ಆವರಿಸಿತು. ನಂತರ ನಾನು ಟ್ಯಾಕ್ಸಿ ಕರೆಯಲು ಎದ್ದೆ. ನಾವು ಚಿಕ್ಕಪ್ಪ ಮತ್ತು ಅತ್ತಿಗೆಯ ಸೋದರ ಸಂಬಂಧಿ ಸಹೋದರನಿಗೆ ವಿದಾಯ ಹೇಳಿ ಟ್ಯಾಕ್ಸಿ ಹತ್ತಿದೆವು. ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.